ಬಂಧುಗಳೇ, ನಾವು ಈಗಾಗಲೇ ಈ ಸದ್ಯ ಏನಪ್ಪ ಅಂದ್ರೆ ನಾವು ವಿಜಯಪುರ ಜಿಲ್ಲೆಯ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಶಾಖೆ ವಿಜಯಪುರದಲ್ಲಿ ಈಗ ಬಂದಿದ್ದೀವಿ. ಅವ್ರಿಗೆ ಕೇಳ್ಬೇಕಂತ ಹೇಳಿ ಅಕ್ಕಿ ಗಾಡಿಗಳು ಎಷ್ಟೊಂದರಷ್ಟು ಸಾಕ್ತವೆ, ಹಿಡಿದ ಗಾಡಿಗಳನ್ನು ರೊಕ್ಕ ತೊಗೊಂಡು ಬಿಡ್ತಾರೆ. ಎಂಥ ಮಾನಗೇಡಿ ಅಂತಂದ್ರೆ ಸರ್ಕಾರ ಇದೆಯೋ ಅಥವಾ ಅಧಿಕಾರಿಗಳಿದಾರೋ, ಅದಕ್ಕೆ ನಾವು ಅವ್ರಿಗೆ ಕೇಳ್ಬೇಕಂತ ಹೇಳಿ ಬಂದಿದ್ದೀವಿ. ಅವ್ರಿಗೆ ಕೇಳೋಣ. ಆ ಕ್ಯಾಮ್ರಾನ ಕೈದಿ ನೋಡಿ ಸರ್. ಯಾರೋ ಐ ಡಿ ಕಾರ್ಡ್ ಧರಿಸಿಲ್ಲ. ಇದು ಆಹಾರ ಇಲಾಖೆ ಐ ಡಿ ಕಾರ್ಡ್ ಧರಿಸೋಣಂತ ಅಲ್ಲಿ ಅವ್ರು ಡಿ ಹೇಳಿರ್ಬೇಕು. ಮೇ ಬಿ ಅವ್ರು ಯಾರೋ ಹುದ್ದೆ ಪರಿಣಾಮ ಕೊಡುವಂಥ ಸೇವೆ ಇಲ್ಲ, ನಮ್ಮ ಹೆಸರನ್ನು ಸರಿಯಾಗಿ ಹಾಕಿಲ್ಲ, ತಾವು ಕೊಟ್ಟಂಥ ಸೇವೆ ಹೆಸರನ್ನು ಹಾಕಿಲ್ಲ. ಯಾರೋ ನಮ್ಮ ಅಪ್ಪ ಅಜ್ಜ ಬಂದರೆ ಮುಗಿಸ್ತೀವಿ. ಒಂದು ನಿಮಿಷ ಹೇಳ್ತಾರೆ ಮಾಡಿ. ಸರ್ ನಮಸ್ಕಾರ. ಒಂದು ವಿಷಯಕ್ಕೆ ಸಮಸ್ಯೆ ಚರ್ಚೆ ಮಾಡಕ್ಕೆ ಬಂದೆ. ವಿನಯ್ ಕುಮಾರ್ ಪಾಟೀಲ್ ಸರ್ ಅಂತೇಳಿ ಇಷ್ಟು ಒಳ್ಳೆಯ ಅಧಿಕಾರಿ ಅನ್ಸ್ಕೊಂಡವ್ರು ಭಾಳಷ್ಟು ಜನಕ್ಕೆ. ಅದಕ್ಕೆ ನಾನು ಅವ್ರಿಗೆ ಕೇಳೋಕತ್ತೀನಿ. ಅದು ತೆಗೆದುಕೊಂಡು ಸರ್, ನಿನ್ನೆ ದಿನ ಹೋಗ್ತಿ ಹತ್ರ ತಮಿಳುನಾಡು ಗಾಡಿ 1668ರಲ್ಲಿ ಅಕ್ರಮವಾಗಿ ಏನಪ್ಪ ಅಂದರೆ ಏನಂದರೆ ಅಕ್ಕಿ ಸಾಗ್ತಾ ಇತ್ತು. ಸಾಗುವಂಥ ಗಾಡಿಯನ್ನು ನಿಮ್ಮ ಇನ್ಸ್ಪೆಕ್ಟರ್ಗಳು ಹಿಡಿದು ದುಡ್ಡು ತೊಗೊಂಡು ಬಿಟ್ಟಿದ್ದಾರೆ. ಜಸ್ಟ್ ವಿಡಿಯೋ ಬಂತು. ಅಲ್ಲ ಈಗ ಅವ್ರ ಮೇಲೆ ಏನು ಕ್ರಮ ತಗೊಳ್ತಿರತ್ತೆ? ಅದು ಜಿಲ್ಲೆಯ ಜನತೆ ಮತ್ತು ರಾಜ್ಯ ಸರ್ಕಾರಕ್ಕೆ ನೀವು ಜಿಲ್ಲಾಧಿಕಾರಿಗಳಾಗಿ ಏನು ಹೇಳ್ತೀರಿ? ಯಾವಾಗ ನಿನ್ನೆ ಆಯ್ತು ಇನ್ಸಿಡೆಂಟ್? ಹಾಂ ಸರ್. ಓಕೆ, ಯಾವಾಗ ಈವ್ನಿಂಗ್? ಇಲ್ಲ, ನಿನ್ನೆಯಿಂದ ಆಗಿದೆ ಪ್ರಕ್ರಿಯೆ. ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ನಾನು ನೋಡಿದೆ. ಬಟ್ ಫುಡ್ ಇನ್ಸ್ಪೆಕ್ಟರ್ ದುಡ್ಡು ನಮ್ಮ ಇಂಡಿಯಾ ಫುಡ್ ಇನ್ಸ್ಪೆಕ್ಟರ್. ಸೊ ಈ ಕನ್ವರ್ಸೇಷನ್ ಯಾರು ಅವರು ತಗೊಂಡಿದ್ದು ಅನ್ನೋ ಒಂದು ವಿಚಾರ. ಫುಡ್ ಇನ್ಸ್ಪೆಕ್ಟರ್ ಯಾರು ಹೆಸರಾದ್ರೂ ಬೇಕಿಲ್ಲ ಸರ್? ಫುಡ್ ಇನ್ಸ್ಪೆಕ್ಟರ್ ಹೆಸರು ಸಿದ್ದು ಹಲ್ಸಂಗಿ ಅಂತ. ಓಕೆ, ಇಂಡಿಯಲ್ಲಿ 2 ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಒಂದು ಹುಗಾರ್ ಅಂತಿದ್ದಾರೆ, ಇನ್ನೊಬ್ರು ಸಿದ್ದು ಅಂತಿದ್ದಾರೆ. ಇವರು ಇಂಡಿ 2ನೇ ಇನ್ಸ್ಪೆಕ್ಟರ್ ಇವರು. ಓಕೆ, ಸೊ ಈ ವಿಡಿಯೋ ನಮಗೆ ಬಂತು ಒಂದು ಹಾಫ್ ಆನ್ ಅವರ್, ಒಂದು 15-20 ಮಿನಿಟ್ಸ್ ಹಿಂದೆ ಬಂತು ನನಗೆ. ಇದನ್ನು ನೋಡೋಕ್ಕಿಂತ ಮುಂಚೆ ನಾನು ಇದರಲ್ಲಿ ಕನ್ವರ್ಷನ್ ಏನಿದೆಯಲ್ಲ ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಸಪೋಸ್ ಅದೇನೋ ತಪ್ಪು ಕಂಡು ಬಂತದ್ದು. ಯಾಕಂದ್ರೆ ಈ ರೀತಿಯಾಗಿ ಫುಡ್ ಇನ್ಸ್ಪೆಕ್ಟರ್ ಆ ಒಂದು ವೆಹಿಕಲ್ ನಿನ್ನೆ ಅದಕ್ಕೆ ಕೇಳಿದೆ. ಯಾಕಂದ್ರೆ ಅದರಲ್ಲಿ ನೋಡಿದೆ, ಮತ್ತು ಡೇಟ್ ಕಾಣಲಿಲ್ಲ ನನಗೆ. ಡೇಟ್ ಅಂದ್ರೆ ಅದು ಅಪ್ಲೋಡ್ ಆಗಿರೋದು ಯಾವುದೋ ಒಂದು ಇದೆಯಲ್ಲ. ಸೊ ನಿನ್ನೆ ಆಗಿತ್ತು ಅಂದ್ರೆ ನಿನ್ನೆ ಅಂತೂ ಯಾವುದೋ ಕೇಸಸ್ ಆಗಿಲ್ಲ. ಸೊ ಹಾಗಾಗಿ ಇದು ಇನ್ಸಿಡೆಂಟ್ ಏನಿದೆಯಲ್ಲ ಆಗಿತ್ತು, ನಿಜ ಇತ್ತು. ಅಲ್ಲಿ ಕನ್ವರ್ಷನ್ ಅಂತೂ ಕ್ಲಿಯರ್ ಇದೆ. ಸರ್ ಒಂದು ಮಾತು ಹೇಳಿ ಸರ್, ಇದು ಒಂದು ವಿಷಯ ಅಲ್ಲ. ಹೇಳಿದಂತರ ಚರ್ಚಾದ ಇನ್ಸ್ಪೆಕ್ಟರ್ ಸಟಕ್ಕೆ ಹಿಂದೆ ಏನಪ್ಪ ಅಂದ್ರೆ ಇದೇ ಅಕ್ಕಿ ಗಾಡಿ ಸಾಗಿಸುವಾಗ ದುಡ್ಡು ತೊಗೊಂಡು ಬಿಟ್ಟ ಮೇಲೆ ಆತನಿಗೆ ಕೆಲವೊಂದು ಸಂಘಟನೆಗಳು ಹೋಗಿ ನೀವು ದುಡ್ಡು ತೊಗೊಂಡು ಮಾಡಿ ಅಂತೇಳಿ ಅದರ ಡಬಲ್ ಪಟ್ಟು ವಸೂಲಿ ಮಾಡ್ತಾರೆ. ನಮಗೆ ಬಂದಿದ್ದು ವಿಷಯ. ಯಾಕಂದ್ರೆ ನನ್ಗೆ ಗೊತ್ತಿರೋದು ಹೇಳ್ತೀನಿ. ಅಂದ್ರೆ ವ್ಯವಸ್ಥೆ ಎಷ್ಟು ಕೆಟ್ಟ ಹೋಗಿಲ್ಲ. ತೋದಾರಿ ಗಾಡಿ ಹಿಡಿದ ಮೇಲೆ ದಂಡ ಹಾಕಬೇಕು, ನನ್ನ ಕೆಲಸ ಮಾಡಿಲ್ಲ. ಇದು ಆಕ್ಚುಲಿ ಏನು ಅಂತಂದ್ರೆ ಇತ್ತು ಅಂತಂದ್ರೆ ಮುಂದೆ ಇದ್ರ ಮೇಲೆ ಕೇಸು ಕೂಡ ಬುಕ್ ಆಗ್ಬೇಕು, ಇದು ಸೀಸರ್ ಆಗ್ಬೇಕು, ಎಲ್ಲ ಆಗ್ಬೇಕು. ಈಗ ನಿನ್ನೆ ದಿನ ಗಾಡಿ ಹಿಡಿದು ಅಲ್ಲಿ ಇರ್ತಕ್ಕಂಥ ಸ್ಥಳೀಯ PSIಗೆ CPRಗೆ DYSPಗೆ ತಿಳಿಸುವ ಸಟಿಗೆ ಒಬ್ಬ ಯಾರೋ ದೊಡ್ಡ ಮಟ್ಟದ ಅಧಿಕಾರಿ ಫೋನ್ ಬಂದ್ರೆ ಗಾಡಿ ಬಿಟ್ಟು ಕಳಿಸ್ತಾರೆ ಅಂತ. ನಿಮ್ಮ ಇನ್ಸ್ಪೆಕ್ಟರ್ಗೆ ದೊಡ್ಡ ಮಟ್ಟದ ಅಂದ್ರೆ ನೀವು ನಿಮ್ಗೆ ಬಂತು ಅಥವಾ ನಿಮ್ಮ ಕರ್ನಾಟಕ ಸರ್ಕಾರದ ಗೊತ್ತೋ ಅಥವಾ ಪೊಲೀಸ್ ಇಲಾಖೆಯಿಂದ ಬಂತು, ಯಾರು ಗೊತ್ತಾಗುತ್ತೆ? ಅದು ಜನ ನೋಡ್ಬೇಕು, ಜಿಲ್ಲೆ ಜನ ಯಾರಿಂದ ಫೋನ್ ಬಂದಾಗ ಬಿಡ್ತಾನೆ, ಅವನಿಗೆ ಒಂದೇನು ಹತ್ತ ವಸೂಲಿ ಏನಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ಕೇಳ್ತಿದ್ದೀನಿ. ಈಗ ತಮಗಂತೂ ತಮ್ಮ ಗಮನಕ್ಕೆ ಇಲ್ಲ ಗೊತ್ತಿಲ್ಲ. ಅಲ್ಲ, ನೀನು ಏನಾದ್ರು ಬಂದಿದೆಯಾ ಸರ್? ನಿನ್ನೆ ಬಂದಿಲ್ಲ. ಈ ವಿಡಿಯೋ ನನಗೆ ಈಗ ಬಂತು, ಒಂದು ಮೋಸ್ಟ್ಲಿ ಒಂದು 20 ಮಿನಿಟ್ಸ್ ಹಿಂದೆಗಡೆ ಆಗ್ತದೆ. ಮತ್ತೆ ಯಾರೋ ದೊಡ್ಡ ಮಟ್ಟದ ಅಧಿಕಾರಿಗಳು ಅಂದ್ರೆ ರಾಜ್ಯದ ಜನತೆ ಗೊತ್ತಾಗಲ್ಲ. ಈಗ ದಯವಿಟ್ಟು ಅವನಿಗೆ ಕಾಲ್ ಮಾಡಿ ಅದನ್ನ ಏನ್ ಪರ್ಸನ್ ಕೇಳಿ ಸರ್, ದಯವಿಟ್ಟು ಅಲ್ಲ ಅದನ್ನು ಕೇಳಿ. ಯಾಕಂದ್ರೆ ಈ ಕನ್ವರ್ಸೇಷನ್ ಏನಿದೆಯಲ್ಲ ಇದನ್ನ ತಗೊಂಡು ಒಂದು ನೋಟಿಸ್ ಕೊಡ್ತೀನಿ. ಅಲ್ಲ, ನಿಮ್ಗೆ ಯಾಕೆ ಹೇಳ್ತೀನಿ ಸರ್, ಈಗ ನೀವು ಅಚಾನಕ್ ಕಾಲ್ ಮಾಡಿದ್ರೆ ನಾವಿರೋದು ನಮಗೆ ಗೊತ್ತಿಲ್ಲ. ಸತ್ಯಾಂಶ ಏನಿದೆ ಓಪನ್ ಸೌಂಡ್ ಅಲ್ಲಿ ಹೇಳ್ಬಿಡ್ತಾನ ಹೊರಗ. ಅಂದ್ರೆ ಪಾಲುದಾರರು ಯಾರಿಗಾರ ಹೇಳ್ಬಿಡ್ತಾನ, ಹಿಂಗಿದೆ ಸರ್ ಅದು ಜಿಲ್ಲೆ ಯಾರಿದ್ದಾರೆ ಎಲ್ಲ ಓಪನ್ ಆಗಿ ಹೇಳ್ತಾನೆ. ಯಾಕಂದ್ರೆ ನಾ ಗೊತ್ತಾಗಲಿ ಜನಕ್ಕೆ. ನೀವು ಬರೀ ಕಾಲ್ ಮಾಡಿ ಏನಾಯ್ತು ಅನ್ಬೇಕಟ್ಟೆ ಇಷ್ಟೇ, ಅದು ಏನಾಯ್ತು ನಿನ್ನಿದು ಇಷ್ಟೇ ಅನ್ಬೇಕು, ಮತ್ತೇನ ನೀವ್ ಏನ್ ಹೇಳ್ಬೇಕಂದ್ರೆ ಅದು ಏನೋ ಪ್ಲೀಸ್. ಯಾಕಂದ್ರೆ ನಿನ್ನೆ ಏನೋ ನಿನ್ನಿದು ಏನಾಯ್ತು ಘಟನೆ ಇಷ್ಟ ಅಂದ್ರೆ ಸ್ವಲ್ಪ ಗೊತ್ತಾಗಲಿ. ದಯವಿಟ್ಟು ಸಾಧ್ಯ ಆದರೆ ಸೌಂಡ್ ಬರ್ಬಿಡ ಪ್ಲೀಸ್. ಅಷ್ಟೇ. ಇದು ಒಂದು ವಿಡಿಯೋ ನಿನ್ನೆ ಈ
ಆಗಿರೋ ಇನ್ಸಿಡೆಂಟ್ ಅಂತೇಳಿ ಹರಿದಾಡ್ತಾ ಇದೆ ಈಗ. ಹೌದು ಸರ್, ಕಾಂಗ್ರೆಸ್ ಸರ್ ಆಗಾಗ ನಾನು ಮಾಡಿ ಹಾಕಿದೆ ಸರ್. ಹಾ, ಅದು ಏನಾಯ್ತು ಅದು ಗಾಡಿದು? ಸರ್ ಅದು 2 months ಬ್ಯಾಕ್ ಇನ್ ಸರ್ ಅದು ವಿಡಿಯೋ. ಅದು ಬಿಲ್ ಎಲ್ಲ ಇದ್ದು ಸರ್ ಆ ಗಾಡಿದು. ಆ ಬಿಲ್ ಎಲ್ಲ ಇರೋಣ ಗಾಡಿ ಬಿಟ್ಟು ಕಳ್ಸಿನಿ ಸರ್. ಅದು ರೇಷನ್ ಅಲ್ಲಂತೂ ಅಲ್ಲೇ ಇದು ಹೇಳಿನಿ ಸರ್ ನಾ ಅವ್ರಿಗೆ ತೋರಿಸಿನು ಸರ್. ತೋರಿಸಿದ್ರು ನನಗೆ ಇದು ಮಾಡತ್ತ ಸರ್ ಅವ್ರು ಇಲ್ಲ ಇದು ರೇಷನ್ ತೆಗೆದು ತೋರಿಸಿನಿ ಸರ್. ತೆಗೆದು ತೋರಿಸಿದ್ರಿ ಅಲ್ಲ ಇನ್ಸಿಡೆಂಟ್ 2 ತಿಂಗಳ ಹಿಂದಗಡೆ ಆಗಿದೆ ಅಂತಂದ್ರೆ ಅಂಡ್ ನಿನ್ನೆ ಆಗಿದೆ ಅಂತ ಹೇಳಿ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ನಿನ್ನೆ ಆಗಿದ್ದು ಇನ್ಸಿಡೆಂಟ್ ಅಂತ ಹೇಳಿ ನನಗೆ ಈ ಒಂದು ಕೆಲವೊಂದಿಷ್ಟು ಏನು ಅಂತಂದ್ರೆ ಈ ರೀತಿಯಾಗಿ ಆಗಿದೆ ನಿನ್ನೆದು ಅಂತ ಹೇಳಿ ಗಮನದಲ್ಲಿ ಇದ್ದವರಿಗೆ ಕೂಡ ನಮಗೆ ಹೇಳ್ತಾ ಇದ್ದಾರೆ. ಇಲ್ಲ ಸರ್, 2 ತಿಂಗಳು ಏನಿಲ್ಲ ಸರ್, ನನಗೆ ಗೊತ್ತಾಯ್ತು ಸರ್. ಅಲ್ಲ, ಬಟ್ 2 ತಿಂಗಳ ಹಿಂದಗಡೆ ನೀವು ಅದನ್ನ ಬಿಟ್ಟು ಕಳಿಸಿದ್ರಾ ಅಥವಾ ಏನು, ಯಾವ ರೀತಿಯಾಗಿ ಏನಾದರೂ ಒಂದು ಕಾಂಪ್ಲೇನ್ಸ್ ಕಳಿಸ್ಬೇಕಾಗಿತ್ತು ನಮಗೆ? ಇಲ್ಲ ಸರ್, ಬಿಲ್ ನೋಡ್ರಿ ಸರ್. ನಾನು ಈಗ ಬಿಲ್ ನೋಡ್ರೆ ಬಿಲ್ ವೆರಿಫೈ ಇತ್ತು ಸರ್. ಹಂಗಾಗಿ ನಾನು ಅಲ್ಲೇ ಫೆಡರಲ್ ಅವ್ರ ಮುಂದೆ ಅಕ್ಕಿನೂ ತೆಗೆದು ತೋರಿಸಿನಿ ಸರ್. ಅವರು ಅಕ್ಕಿನೂ ತೆಗೆದು ತೋರಿಸಿನಿ ಸರ್. ಅವ್ರಿಗೆ ಎಲ್ಲ ಓದ್ತಿದ್ನಾಗೆ ಕಳಿಸಿದೆ ಸರ್ ಅವ್ರಿಗೆ. ಜಳಕಿ ಇದು ನಾವು ಅಪ್ಲೈ ಇಟ್ಟಿದ್ರು ಸರ್. ಪೊಲೀಸ್ ಸ್ಟೇಷನ್ ಸಿಬ್ಬಂದಿನೂ ಇದ್ರು ಸರ್ ನಮ್ಮ ಜೊತೆ. ಹಾ ಸರ್. ಸೊ ಅದ್ರ ಬಗ್ಗೆ ಈ ಗಮನಕ್ಕೆ ಮೇಲಾಧಿಕಾರಿಗಳು ಅಥವಾ ಅಲ್ಲಿ ಸಂಬಂಧಪಟ್ಟ ಸಬ್ ಇನ್ಸ್ಪೆಕ್ಟರ್ಗೆ ನೀವು ಹೇಳ್ತಿರ್ಬೇಕಾದ್ರೆ ಎಲ್ಲ ಗಮನಕ್ಕಿದೆಯಾ? ಅವ್ರ ಗಮನಕ್ಕೆ ಕೂಡ ಇದೆಯಾ ಇದ್ರ ಬಗ್ಗೆ? ಇದೆ ಸರ್, ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಿದೆ ಸರ್. ಸರಿ, ಓಕೆ. ಇದು 2 ತಿಂಗಳ ಹಿಂದಿನ ಘಟನೆ ಅಂತ ನೀವು ಹೇಳ್ತಾ ಇದ್ದೀರಿ? ಹೌದು ಸರ್, ಹೌದು. ಶೋರಾ? ಹಾ, ಸೊ ನನಗೆ ಗೊತ್ತಿದ್ದ ಪ್ರಕಾರ ಈಗ ನಿನ್ನೆ ಆಗಿದ್ದು ಇನ್ಸಿಡೆಂಟ್ ಅಂತ ಹೇಳಿ ನನಗಿದು ಕ್ಲಾರಿಟಿ ಸಿಕ್ತು ಅಂತಂದ್ರೆ ನಾನು 100% ನಿಮ್ಮ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೋತೀನಿ. ಓಕೆ ಸರ್. ಈಗ ನಾವು PSI ನಮ್ಮ ಮಾತಾಡ್ತೀನಿ ಇಲ್ಲ, ಅವ್ರು CCTV ಫುಟೇಜ್ ತರ್ತೀನಿ ಸರ್. ಇಲ್ಲ ಸರಿ, ಪರವಾಗಿಲ್ಲ. ಹೌದು, ವಿನಯ್ ಕುಮಾರ್ ಅವರು ಮುಂಚಿಂದ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರು, ನನಗೆ ಗೊತ್ತಿತ್ತು. ಆದರೆ ಜನಕ್ಕೆ ಗೊತ್ತಾಗಲಿ ಅಂತ ವಿಚಾರಕ್ಕೆ ನಾನು ಕೇಳಿದೆ. ಬಂಧುಗಳು ಏನಪ್ಪ ಅಂದ್ರೆ, ಈಗ ನಾನು ಹೋಗ್ತೀನಿ ಏನಪ್ಪ ಅಲ್ಲಿ ಪೆಟ್ರೋಲ್ ಬಂಕ್ಲಿ ಗಾಡಿ ತರಬಿದ್ದಿದೆ, CCTV ಫುಟೇಜ್ ಇದೆ. ಆ ಫುಟೇಜನ್ನು ಸಾಕ್ಷಿ ಸಮೇತವಾಗಿ ತಂದು ಸಾಹೇಬರಿಗೆ ತೋರಿಸಿ ಮತ್ತು ಅಧಿಕಾರಿಗಳು ಮಾಡಿದ್ದು ಏನಾದರೂ ಇದ್ದರೆ ಅವ್ರ ಗಮನಕ್ಕೆ ತಂದರೆ ಅವ್ರು ಕ್ರಮ ತಗೋತಾರೆ. ಆ್ಯಕ್ಚುಲಿ ನಾನು 2-3 ಸಲ ಅವರಿಗೆ ವಾಟ್ಸಪ್ನಲ್ಲಿ ಈ ವಿಷಯ ತಿಳಿಸಿದೆ. ಕೆಲವು ಸಲ ಈ ವಿಷಯ ಹಳಿ ತಿಳಿಸಿದಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀನಿ ತಂದು ನನಗೆ ಭರವಸೆ ಕೊಟ್ಟಿದ್ರು. ಬಟ್ ಇದು ಕ್ಲಿಯರ್ ಆಯಿತು, ಚೆನ್ನಾಗಿ ಅವರು ನಮ್ಮದೇ ಸೌಂಡ್ ಇಟ್ಟು ಮಾತಾಡಿದ್ರು. ಹಾಗಾಗಿ ಅವ್ರದ್ದೇನು ಇದರಲ್ಲಿ ಪಾತ್ರ ಇಲ್ಲ. ಹಾಗಾಗಿ ಅಂತಂದ್ರೆ ತಳಹಂತದಲ್ಲಿ ಅದು ಆಗ್ತೈತೆ. ಹಾಗಾಗಿ ನಾನು ಆ ರೀತಿಯಾಗಿ ವಿಡಿಯೋ ಎವಿಡೆನ್ಸಸ್ ಇದ್ದಾಗ 100% ಇದರಲ್ಲಿ ಈ ದಿನನೇ ಆ ಘಟನೆ ಇದು. ಆದರೆ ಅವರು ಏನಂದ್ರೆ ಮರೆ ಮಾಡಿಸಿದ್ದಾರೆ. ಆದರೆ ಅದರ ಸಾಕ್ಷಿ ಇದ್ದಾರೆ, ನಾವು ಮಾತಾಡೋದು. ಈಗ ನಾನು ಅಲ್ಲಿ ಫುಟೇಜ್ ಹೋಗಿ 60 ಫುಟೇಜ್ ಎಲ್ಲ ತರ್ತೀನಿ. ನಾನು ಹೋಗಿ ಆಮೇಲೆ ತಂದು ಮಾಡಿ ತಮ್ಮ ಗಮನಕ್ಕೆ ಅಂತ ರಿಕ್ವೆಸ್ಟ್. ಮತ್ತೆ ತಾವೇನಪ್ಪ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರಿ. ಅದು ಈಗ ನಮ್ಮ ಪಕ್ಷದಲ್ಲಿ ನಗರದ ಅಧ್ಯಕ್ಷರು ಅಣ್ಣಾ ಪೂಜಾರಿ ಅವರಿಗೆ ಕಾಲ್ ಮಾಡ್ತಿದ್ದೀನಿ, ಏನಂತ ಹೇಳಿ ಕೇಳೋಣ ಅಂತೇಳಿ. ಅವರು ಏನು ವಿಷಯ ಬರ್ತಾ ಇದೆ. ಸರಿ, ನಿನ್ನೆ ಮಾತಾಡ್ತಾನೆ ಕಾಸು ಅವ್ರಿಗೆ ಸರ್ ಕೆಲಸ ಅಂತೇಳಿ ನಿನ್ನೆ ನಡೆದ ಘಟನೆ ಏನಿದೆ ಅಂತ ಸುದ್ದಿ ಅವ್ರಿಗೆ ಗೊತ್ತಾಗಲ್ಲ. ಮತ್ತೆ ಶಿವಾನಂದ ಸ್ಕೂಲ್ ಬರ್ತು, ಮತ್ತೆ ಇಂಥ ಬಂದು ಬಡವ್ರು ತಿನ್ನುವಂತ ಅನ್ನಕ್ಕೆ ಮಾಡ್ತಾರಲ್ಲ ಇವತ್ತು. ನಮ್ಗೆ ತ್ರಾಸ ಅಂದ್ರೆ ಬಡವ್ರು ತಿನ್ನೋ ಬೇರೆ ತಿನ್ರಿ ಹೋಗಿ ಎಲ್ಲಾರ ಇಲ್ಲ. ನಾವು ಏನಂದ್ರೆ ಸುಮಾರು ಲಾಸ್ಟ್ 1 year ಅಲ್ಲಿ 51 ಕೇಸಸ್ ಬುಕ್ ಆಗಿದಾವೆ ನಮ್ಮಲ್ಲಿ. 51 ಕೇಸಸ್. ಮೋಸ್ಟ್ ಆಫ್ ದ ಕೇಸಸ್ ಏನಿದಾವೆ ಈ ಒಂದು ಮೂವ್ಮೆಂಟ್ ಏನಿದಾವೆ ಈ ಒಂದು ಇದರಲ್ಲಿ, ಆಮೇಲೆ ಲೋಕಲ್ ಕೆಲವೊಂದಿಷ್ಟು ಏನಿದಾವಲ್ಲ, ಸುಮಾರು 51 ಕೇಸಸ್ ಬುಕ್ ಮಾಡಿದ್ವಿ 1 ವರ್ಷದಲ್ಲಿ. ಅಂದ್ರೆ ವೀಕ್ಲಿ ಒಂದೊಂದು ಆಯ್ತು. ಆಲ್ಮೋಸ್ಟ್ 200. ಬಟ್ ಅದಕ್ಕೆ ಕೇಳಿದೆ, ಈ ಟೈಪ್ ಆಗಿದೆ ಇನ್ಸಿಡೆಂಟ್ ಅಂತಂದ್ರೆ ಐ ಆಮ್ ಆಲ್ವೇಸ್ ದೇರ್. ಡೆಫಿನೆಟ್ಲಿ ಅಲ್ಲಿ ಏನಾದ್ರು ಬಂದಿತ್ತು ಅಂತ ಈಗ ಅವ್ರು ಹೇಳಿದ ಪ್ರಕಾರ, ನೀವು ಹೇಳಿದ ಪ್ರಕಾರ ಸಮ್ ಡಿಫರೆನ್ಸ್ ಅದಾವ. ಏನಂತಂದ್ರೆ ಇರಲಿ ಗೌರ್ಮೆಂಟ್ ಹತ್ರ ಅದರ ಬರಬೇಡ, ನಿನ್ ಮೇಲೆ ಕೇಸ್ ಮಾಡ್ಬಿಡ್ತೀವಿ ನೋಡು ಅಂತಂದು ಅವರೇ ಯಾರಿಗಾದ್ರೆ ಅಣ್ಣಾ ಪೂಜೆ ಅವ್ರಿಗೆ ಅಂತ ಆದ್ಮೇಲೆ ನಾ ಇಲ್ಲಿ ಬಂದೆ. ಸೊ ಯಾರಾದ್ರೂ ತಿಳ್ಕೊಬೇಕಾಯ್ತು. ಅಲ್ಲ, ನಾನು ಅದು ಗೊತ್ತಾಗಲ್ಲ. ಅಂದ್ರೆ ಇಲಾಖೆಯಲ್ಲಿ ಏನಂದ್ರೆ ದೊಡ್ಡ ಮಟ್ಟಕ್ಕೆ ಇಲಾಖೆ ಸಾಥ್ ಕೊಡ್ತಾ ಇದೆ ಸ್ಥಳ ಹಾಕೋದವ್ರಿಗೆ ಅಂತ ಹೇಳಿ ಅದು ಬರೋರು ಅಣ್ಣಂತೆ ಹಾಕಿದ್ರೆ 100 ಹಾಕಿದ ಅವ್ರು ತಿನ್ನಂತ ಹೇಳಿ ಹಾಗೆ ರೀತಿ ಕಂಡು ನಿನ್ನೆ ಅದು ಏನು ಇನ್ಸಿಡೆಂಟ್ ನಿನ್ನೆ ಐತೆ ಅಂತಂದ್ರೆ ತೊಂಬರ್ರಿ ಡೆಫಿನೆಟ್ಲಿ ನಾನೇ ತಪ್ಪು ಅಂತ ಹೇಳ್ತಾ ಇದ್ದೀನಿ. ನಾನೇ ಸಪೋಸ್ ಅದು ಏನಾದರೂ ಹಿಡಿದು ನಮ್ಮ PDS ರೈಸ್ ಅಂತೇಳಿ ಗೊತ್ತಾಗಿ ಬಿಟ್ಟಿದ್ನಂದ್ರೆ 100% ಅದು ಡಿಸಿಪ್ಲಿನರಿ ಆಕ್ಷನ್ ವಿಲ್ ಬಿ ಇನಿಷಿಯೇಟೆಡ್. ಈಗ ನಾವು ಕೂಡ ಮಾತಾಡಿದ ಮುಂಚೆಗೆ ನಾನು ಕೆಲವು ಬಾರಿ ಮಾತಾಡಿದ್ದೆ. ಬಟ್ ಅವರು ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರೆ ಮುಂಚೆಯಿಂದ. ಬಟ್ ಅವ್ರು ನೇರವಾಗಿ ನಮ್ಮ ಎದುರಿಗೆ ಮಾತಾಡಿದ್ರು. ಇದು ಏನಪ್ಪ ಅಂದ್ರೆ ತಳಹಂತದ ಏನು ಇನ್ಸ್ಪೆಕ್ಟರ್ ಇರ್ತಕ್ಕಂಥವ್ರು, ತಳಹಂತದ ಇನ್ಸ್ಪೆಕ್ಟರ್ಗಳಿಗೆ ಹೇಗಿರ್ತದೆ ಅಂದರೆ ಒಂದು ಸ್ವಲ್ಪ ಸಗಣಿ ನಕಲಿಕ್ಕೆ ಮನಸ್ಸಾಗೋಲ್ಲ. ಅಕ್ಕಿ ಗಾಡಿ ಹಿಡಿಯೋದು ಅಲ್ಲಿ 2 ಲಕ್ಷ 3 ಲಕ್ಷ ಕೊಟ್ಟರೆ ತೊಗೊಂಡು ಬಿಡೋದು.
ಅಕ್ಕಿ ಗಾಡಿ ಹಿಡಿಯೋದು ಹಿಡಿಯೋಣ 2 ಲಕ್ಷ 3 ಲಕ್ಷ ಕೊಟ್ಟರೆ ತೊಗೊಂಡು ಅದೇನು ಅಂತಾರೆ ಸಗಣಿ ಅಂತಾರಲ್ಲ ಅದ ಬಡವರು ಸಗಣಿ ಇರ್ತಿ ಬಡವ್ರ ಮಕ್ಕಳು ಹೇತಿದ್ದ ಹೇಲನ್ನು ನೆಕ್ಕಬೇಕು ಅದನ್ನ ಬಿಟ್ಟು ಅಲ್ಲಿ ಗಾಡಿ ಹಿಡಿಯೋದು ಅಕ್ಕಿ ಗಾಡಿ 2 ಲಕ್ಷ 3 ಲಕ್ಷ ಕೊಟ್ಟರೆ ಬಿಟ್ಬಿಡೋದು. ಇದು ಒಂದಷ್ಟು ಕೆಟ್ಟ ಚಾಳಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅದ. ಅನ್ನಭಾಗ್ಯ ಅಕ್ಕಿಯನ್ನು ತಿನ್ನೋ ಬದಲು ಯಾವ್ದಾದ್ರು ಸಗಣಿಯರು ತಿಂದರೆ ಒಂದಿಷ್ಟು ಒಳ್ಳೇದಾಗ್ತೈತಿ ಅನ್ನುವಂಥ ವಿಚಾರ. ಇವತ್ತಿಗೆ 50-60 ಗಾಡಿಗಳು ಸಾಕ್ತಾವೆ ಬಿಜಾಪುರದಿಂದ. ಇದನ್ನು ಒಂದ್ರ ಮೇಲೆ ಕ್ರಮ ಆಗ್ತಾ ಇಲ್ಲ. ಅದಕ್ಕೆ ನಾನು ಬಟ್ ಈ ಅಧಿಕಾರಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ನೋಡೋಣ ಏನಪ್ಪ, ನಾನು ಸ್ಪಾಟಿಗೆ ಹೋಗಿ ಮಾಡಿ ಒಂದಿಷ್ಟು ಅಲ್ಲಿ CCTV ಫುಟೇಜ್ಗಳನ್ನು ನಾನು ತೆಗೆದುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ಜಿಲ್ಲೆಯಲ್ಲಿ ನಡೀತಕ್ಕಂಥ ಕ್ರಮವಾಗಿ ಏನು ಅಕ್ಕಿ ಕಳ್ಳ ಸಾಗಾಣಿಕೆ ಇದೆಯಲ್ಲ ಇದ್ರ ಕುರಿತು ನಮ್ಮ KRS ಪಕ್ಷ ಹೋರಾಟವನ್ನು ಮಾಡುತ್ತೆ ಮತ್ತು ಕ್ರಮವನ್ನು ತಗೊಳ್ಳೋಕ್ಕೆ ಏನೆಲ್ಲ ಸಾಧ್ಯತೆ ನಾವು ಮಾಡ್ತೀವಿ ಅಂತೇಳಿ ತಮ್ಮೆಲ್ಲ ಹೇಳ್ಕೊಳ್ತಾ ಮತ್ತೆ ನಾನು ಮುಂದಿನ ತಮ್ಮ ಭೇಟಿ ಆಗ್ತೀನಿ. ಎಲ್ಲರೂ ಒಳ್ಳೆಯದಲ್ಲಿ ಶಾಣತಿ ಅಕ್ಕಿ ಗಾಡಿ ಅಂತ ಫುಡ್ ಆಫೀಸರ್ ನಿಂತಾನ ಎಲ್ಲ ನಿಂತಾರ. ಫುಡ್ ಆಫೀಸರ್ ರೇಡ್ ಮಾಡಿಸ್ತಾನೋ ಏನು ಬಿಟ್ಟು ಕಳಿಸ್ತಾನೋ ನೋಡೋಣಲ್ಲ. ಇದು ಗೊತ್ತಾಗಬೇಕಲ್ಲ 4 ಮಂದಿ. ಈ ಕರಿ ಶೆಲ್ಟರ್ ಅವನೇ ಫುಡ್ ಆಫೀಸರ್. ಈಗ ಫುಡ್ ಆಫೀಸರ್ ಗಾಡಿ ಹಿಡಿದಿಲ್ಲ ಯಾಕೆ ಬಿಟ್ಟವ? ಇದ್ರೊಳಗೆ ಏನವ್ರಿ ಗಾಡಿಯಾಗ ಏನವ್ರಿ? ಗಾಡಿ ಒಳಗಡೆ ಏನಿದೆ? ಫುಡ್ ಆಫೀಸರ್ ಬಿಡ್ತೀರಿ ನಾ ಅಲ್ಲಿ ಆಫೀಸರ್ ಬಿಡ್ತೀರಿ ಅದೇ ಹೇಳ್ತೀನಿ. ಹಾ ಹೇಳ್ರಿ. ಏನೋ ಒಳಗೆ ಏನದ ಹೇಳಿ, ಏನಿದೆ ಒಳಗೆ? ಏನದ? ಅಕ್ಕಿ ಏನೋ ಅಕ್ಕಿ ಏನಿದೆ? ರೈಸ್ ರೈಸ್